ನೋಡಿ ಇದೆರಡು ಕರೆಕ್ಟಾಗಿ ಬಂದಿದೆ. ಈ ಕಡೆ ಬಟನ್ ಪಟ್ಟಿ, ಈ ಕಡೆ ಬಟನ್ ಹೋಲು. ನೋಡಿ ಈ ರೀತಿ ಇಲ್ಲಿ ನೋಡಿ ಬಟನ್ ಹೋಲು ಮೇಲೆ ಬರಬೇಕು. ನೋಡಿ ಹೀಗೆ ನೋಡಿ ಇಲ್ಲಿಂದ 3 ಸಿಂಗಲ್ ಕ್ರೋಶೆ. ನೋಡಿ ಈ ಕಡೆ 3 ಹಾಕಿದ್ವಲ್ಲ, ಈ ಕಡೆ 3 ನೋಡಿ ಈ ಕಡೆ ಹೀಗೆ ಇಟ್ಕೊಂಡು ನೋಡಿ ಇಲ್ಲಿಂದ ಫಸ್ಟ್ ನೋಡಿ 3 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಈ ಕಡೆ 3 ಈ ಕಡೆ 3 ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಇದೆ ಅಲ್ಲ, ನೋಡಿ ಇಲ್ಲಿ ಈಗ ತಗೊಂಡು ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಈಗ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಈ ರೀತಿ ಹಾಕೋಬೇಕು. ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ತೀವಲ್ಲ, ಅದೇ ರೀತಿ ಫ್ರಂಟ್ ಪೋಸ್ಟ್ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಈ ರೀತಿ ನೋಡಿ ಹೀಗೆ ಒಂದೊಂದು ಸಿಂಗಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಹಾಕ್ಕೊಂಡೋಗಿ ಫುಲ್ ರೌಂಡ್ ಫ್ರಂಟ್ ಪೋಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದಷ್ಟೇ. ಈ ರೀತಿ ಹಾಕ್ಕೊಂಡು ಹೀಗೆ ಒಂದೊಂದು ಡಬಲ್ ಕ್ರೋಶೆ ಇರುತ್ತಲ್ಲ, ಅದರೊಳಗಡೆ ನೋಡಿ ಈ ರೀತಿ ನೋಡಿ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಇಲ್ಲಿ ತನಕನೂ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನಾವಿಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ವಲ್ಲ, ಇಲ್ಲಿ 2 ಸಿಂಗಲ್ ಕ್ರೋಶೆ, ಒಟ್ಟು ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದಲ್ವ ಬಟನ್ ಪಟ್ಟಿಗೆ, ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಿ, ಜಾಯಿನ್ ಮಾಡ್ಕೊಂಡಿದ್ದೀವಿ. ಎರಡನ್ನು ಇವಾಗ ಇನ್ನೆರಡು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟು ಈ ಕಡೆ ಸಿಂಗಲ್ ಕ್ರೋಶೆ ತಗೊಳ್ಳೋಣ, ಆಮೇಲೆ ಈ ಕಡೆ ಆಮೇಲೆ ಬಟನ್ ಪಟ್ಟಿ ಮಾಡಿದ್ವಲ್ಲ, ಈ ಕಡೆ ನೋಡಿ ಇಲ್ಲಿ
ಈ ಸಿಂಗಲ್ ಕ್ರೋಶೆ, ಎರಡು ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ನೋಡಿ. ಮತ್ತು ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆ ಇದೆಯಲ್ಲ ನೋಡಿ, ಈ ಕಡೆ ಸಿಂಗಲ್ ಕ್ರೋಶೆ ಮತ್ತು ಈ ಕಡೆ ಸಿಂಗಲ್ ಕ್ರೋಶೆ. ಇದೆರಡು ಸೇರಿಸಿ ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ಹೀಗೆ ಮತ್ತೆಲ್ಲ ಫಸ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಫ್ರಂಟ್ ಪೋಸ್ಟ್ ಸಿಂಗಲ್ ಕ್ರೋಶೆ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಹೀಗೆ ನೋಡಿ, ಇದು ಹೀಗೆ ಬರುತ್ತೆ ಫ್ರೆಂಡ್ಸ್. ಈಗ ಮತ್ತೆ ನಾವಿಲ್ಲಿ ಹಾಕಿದ್ವಲ್ಲ ವಿ ಸ್ಟಿಚ್ಚನ್ನು, ಅದೇ ರೀತಿ ನಾವಿಲ್ಲಿ ಹಾಕಬೇಕು. ಈಗ ಟರ್ನ್ ಮಾಡ್ಕೊಳ್ಳೋಣ ನೋಡಿ, ಈ ಕಡೆ ಹಾಕ್ಕೊಂಡಿದ್ವಲ್ಲ, ಈಗ ಟರ್ನ್ ಮಾಡಿಕೊಂಡು ಟರ್ನ್ 3 ಚೈನ್ ನೋಡಿ, 3 ಚೈನ್ ಹಾಕ್ಕೊಂಡು ಅದೇ ಸ್ಪೇಸಲ್ಲಿ ಡಬಲ್ ಕ್ರೋಶೆ ನೋಡಿ ಹೀಗೆ. ಮತ್ತೆ ಈಗ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ, ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ನೋಡಿ, ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, 1 ಚೈನ್ ಮತ್ತು ಡಬಲ್ ಕ್ರೋಶೆ. ಇದು ಒಂದು ವಿ ಸ್ಟಿಚ್ ಅಂತಲೇ ಕೌಂಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲ 4 ಚೈನ್ ಬೇಕಾದ್ರೆ 3 ಚೈನ್ ಜಾಗದಲ್ಲಿ 4 ಚೈನ್ ಬೇಕಾದ್ರೆ ಹಾಕೋಬೋದು. ಮತ್ತು ಈಗ ನೋಡಿ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ ನೋಡಿ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, 1 ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ ನೋಡಿ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಒಂದು ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ, ವಿ ಸ್ಟಿಚ್. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ ನೋಡಿ ಹೀಗೆ. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಇಲ್ಲಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಸ್ಟಿಚ್ ಸ್ಕಿಪ್. ಫ್ರೆಂಡ್ಸ್, ನಾವೀಗ ಇಲ್ಲಿ ಹಾಕ್ಕೊಂಡಿದ್ವಲ್ಲ ಸ್ಲೀವ್ಸಲ್ಲಿ, ಅದೇ ರೀತಿಯೇ ಇಲ್ಲಿ ಹಾಕ್ಕೊಳ್ಳೋದು. ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಕಂಪ್ಲೀಟ್ ಆಯಿತು.
ಲಾಸ್ಟಿಗೆ ಫಸ್ಟ್ 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ, ಮತ್ತೆ ಇದರೊಳಗಡೆ ಮತ್ತೆ ಡಬಲ್ ಕ್ರೋಶೆ ವಿ ಸ್ಟಿಚ್ ಹಾಕ್ತಾ ಹೋಗೋದು. ಮತ್ತೆ ಒಟ್ಟು ನಮಗೆ 3 ರೋಸ್ ಅಥವಾ 4 ರೋಸ್ ಹಾಕೋಬೋದು. ಈ 1 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಮತ್ತೆ ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ. ನೆಕ್ಸ್ಟ್ 1 ಚೈನ್ ಗ್ಯಾಪ್ ಇದೆಯಲ್ಲ, 1 ಡಬಲ್ ಕ್ರೋಶೆ, 1 ಚೈನ್, ಅದೇ 1 ಚೈನ್ ಗ್ಯಾಪಲ್ಲಿ ಮತ್ತೆ 1 ಡಬಲ್ ಕ್ರೋಶೆ, ಮತ್ತೆ 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ. 1 ಚೈನ್ ಗ್ಯಾಪಲ್ಲಿ ಹಾಕೋಬೇಕು, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ನೋಡಿ, 1 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಹೀಗೆ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್ 1 2 ರೋಸ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ರೋಸ್ನ ಇದೇ ರೀತಿಯೇ ಹಾಕ್ಕೊಳ್ಳಿ. ಇದು ಫುಲ್ ಹಾಕ್ಕೊಂಡು ಇಲ್ಲಿಂದ ಮತ್ತೆ ಇನ್ನೊಂದು ರೌಂಡನ್ನು ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ, ನಾನು ಇಲ್ಲಿ 3 ರೌಂಡ್ ಹಾಕ್ಕೊಂಡಿದ್ದೀನಿ. ವಿ ಸ್ಟಿಚ್ಚನ್ನು 1 2 3. ನೋಡಿ, ಈಗ ಮತ್ತೆ 1 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನಾವಿಲ್ಲಿ ಹಾಕಿದ್ವಲ್ಲ ಫ್ರಂಟ್ ಪೋಸ್ಟ್ ಸಿಂಗಲ್ ಕ್ರೋಶೆ, ಇಲ್ಲಿ ಇದೇ ರೀತಿಯೇ ಹಾಕ್ಕೋಬೇಕು. ಇಲ್ಲಿ ನೋಡಿ, 1 ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಒಂದೊಂದು ಡಬಲ್ ಕ್ರೋಶೆ ಮೇಲೂ ಈ ರೀತಿ ಹಾಕೋಬೇಕು. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ. ಇಲ್ಲಿ ತನಕನೂ ಹಾಕ್ಕೊಳ್ಳಿ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು.
ನೋಡಿ ಫಸ್ಟು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಈ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ, ನೋಡಿ ಒಂದು ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ, 1 ನೋಡಿ ಒಂದೇ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ, 2 3 ಮತ್ತು ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ, ನೋಡಿ ಈ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ ಆದರೆ ಈ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ನೋಡಿ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ, ನೋಡಿ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ, 2 3 ನೋಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ, ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ, ಒಂದೇ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ, ನೋಡಿ ಒಂದು ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ, 1 2 3 ನೋಡಿ ಹೀಗೆ. ನೋಡಿ ಒಂದು ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ ಆದರೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ, ನೋಡಿ 1 ಡಬಲ್ ಕ್ರೋಶೆ, ಒಂದು ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ಫುಲ್ ರೌಂಡನ್ನು. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಅದೇ ಸ್ಪೇಸಲ್ಲಿ ಡಬಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಂಡು ನೋಡಿ ಒಂದು ರೌಂಡ್ ಆಗಿದೆ ಅಲ್ಲ, ಒಟ್ಟು 3 ರೌಂಡ್ ಹಾಕ್ಕೊಳ್ಳಿ. ಇದೇ ರೀತಿ 3 ರೌಂಡ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಕಿ ತೋರಿಸ್ತೀನಿ. ಡಬಲ್ ಕ್ರೋಶೆ ಮಾತ್ರ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ.
ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನೋಡಿ ನಾನಿಲ್ಲಿ 3 ರೌಂಡ್ಸ್ ಹಾಕ್ಕೊಂಡಿದ್ದೀನಿ. 1 2 3 1 2 3. ಇದು ವಿ ಸ್ಟಿಚ್ ಇರೋದು, ಇದು 3 ರೌಂಡ್ ಹಾಕ್ಕೊಂಡಿದ್ದೆ, ಇದು 3 ರೌಂಡ್. ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ನೋಡಿ ಹೀಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾವಿಲ್ಲಿಂದ ನೋಡಿ ಇಲ್ಲಿ ನಾವಿದು ಹಾಕಿದ್ದೀವಲ್ಲ ಫ್ರಂಟ್ ಫಸ್ಟ್ ಸಿಂಗಲ್ ಕ್ರೋಶೆ, ಇಲ್ಲಿಂದ ನಾವು ನೋಡಿ ಒಳಗಿಂದ ನಾವು ಈಗ ಪ್ಯಾಟರ್ನ್ ಹಾಕಬೇಕು. ನೋಡಿ ಇಲ್ಲಿಂದ ನೋಡಿ ಇಲ್ಲಿ ಈ ರೀತಿ ಹಾಕ್ತಾ ಹೋಗಬೇಕು. ಡಬಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು ಇದ್ರ ಮೇಲೆ. ನೋಡಿ ಇಲ್ಲಿಂದ ಈ ಸಿಂಗಲ್ ಕ್ರೋಶೆದ ಫ್ರಂಟ್ ಪೋಸ್ಟ್ ಸಿಂಗಲ್ ಕ್ರೋಶೆ ಎಲ್ಲ ಈ ಕಡೆ ಇಲ್ಲಿ ಹಾಕಿರ್ತೀವಲ್ಲ, ಇಲ್ಲಿಂದ ನಾವು ನೋಡಿ ಇಲ್ಲಿ ಬ್ಯಾಕಿಂದ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿಂದ ಟೂ ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ವಿ ಸ್ಟಿಚ್ ಹಾಕ್ತಾ ಹೋಗ್ಬೇಕು ನಾವು. ನೋಡಿ ಇಲ್ಲಿಂದ ನೋಡಿ ಇಲ್ಲಿ ನೋಡಿ ಈ ಗ್ಯಾಪಲ್ಲಿ ನಾವು ಸ್ಟಿಚ್ ಹಾಕ್ತಾ ಹೋಗಬೇಕು. ನೋಡಿ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ ನೋಡಿ ಇಲ್ಲಿ
ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನೋಡಿ ಇಲ್ಲಿ ನೋಡಿ ಹೀಗೆ ನೋಡಿ ಇಲ್ಲಿ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಕಾಣಿಸುತ್ತಲ್ಲ, ನೋಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಇಲ್ಲಿ ನೋಡಿ ಇಲ್ಲಿಂದಾನೆ ನಾವೀಗ ಸ್ಟಾರ್ಟ್ ಮಾಡೋಣ. ತ್ರೀ ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಸೇಮ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ನೋಡಿದಂದು ವಿ ಸ್ಟಿಚ್ ಆಗುತ್ತೆ. ನೋಡಿ ಮತ್ತೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, 2 ಚೈನ್ ಮತ್ತು ಡಬಲ್ ಕ್ರೋಶೆ. ಮತ್ತೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, 2 ಚೈನ್ ಮತ್ತು ಡಬಲ್ ಕ್ರೋಶೆ. ವಿ ಸ್ಟಿಚ್ ಹಾಕಿದ್ವಲ್ಲ ಫ್ರೆಂಡ್ಸ್, ಅದೇ ರೀತಿ ಅಲ್ಲಿ 1 ಚೈನ್ ಹಾಕಿದ್ವಿ, ಇಲ್ಲಿ 2 ಚೈನ್ ಹಾಕ್ತಾ ಇದ್ದೀವಿ. 1 ಸ್ಟಿಚ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಡಬಲ್ ಕ್ರೋಶೆ, 1 ಚೈನ್ ಮತ್ತು ಡಬಲ್ ಕ್ರೋಶೆ, ಸೇಮ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. 1 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, 2 ಚೈನ್ ಮತ್ತು ಡಬಲ್ ಕ್ರೋಶೆ. 1 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, 2 ಚೈನ್ ಮತ್ತು ಡಬಲ್ ಕ್ರೋಶೆ. ನೋಡಿ ಹೀಗೆ ವಿ ಸ್ಟಿಚ್. 1 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. 1 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಫಸ್ಟು 3 ಚೈನ್ ಹಾಕಿದ್ವಲ್ಲ, ಅದರೊಳಗಡೆ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಈಗ 2 ಚೈನ್, ನೋಡಿ ಈ 2 ಚೈನ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆ,
ಚೈನ್ ನೋಡಿ, ಮತ್ತೆ ಅದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ 2 ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಅದೇ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. ನೋಡಿ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 2 2 ಚೈನ್, ಮತ್ತು ನೋಡಿ ಇದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ, ಮತ್ತೆ ಈ 2 ಚೈನ್ ಗ್ಯಾಪಲ್ಲಿ ನಾವಿಲ್ಲಿ ಇಲ್ಲಿ ಈ ರೀತಿ ಹಾಕ್ತಾ ಹೋಗೋದಿಲ್ಲಿ. ನೋಡಿ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಇದೇ ಗ್ಯಾಪಲ್ಲೇ 2 ಡಬಲ್ ಕ್ರೋಶೆ. ಟೂ ಡಬಲ್ ಕ್ರೋಶೆ, 2 ಚೈನ್, ಮತ್ತು 2 ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ, ಈ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ರೌಂಡ್ ಹಾಕೊಳ್ಳಿ, ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ, ಫಸ್ಟ್ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ, ಮತ್ತೆ ಈ 2 ಚೈನ್ ಗ್ಯಾಪ್ ಇದೆಯಲ್ಲ, ಇದರೊಳಗಡೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು, ಮತ್ತೆ 2 ಚೈನ್ ಹಾಕ್ಕೊಂಡು, 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು 2 ಡಬಲ್ ಕ್ರೋಶೆ. ಟ್ಯೂ ಚೈನ್ ಹಾಕಿದ್ದೀವಲ್ಲ, ಅದನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಮತ್ತು ನೋಡಿ, ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಅದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ. ಟೂ ಡಬಲ್ ಕ್ರೋಶೆ, 2 ಚೈನ್, ಮತ್ತು 2 ಡಬಲ್ ಕ್ರೋಶೆ. ನೋಡಿ ಹೀಗೆ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಮೀನ್ಸ್ ಇದೇ ರೀತಿ ಬರುತ್ತೆ ಪ್ಯಾಟ್ರನ್ನು. ನೋಡಿದ್ರೆ 2 ಚೈನ್ ಇದೆಯಲ್ಲ, 2 ಚೈನ್ ಮಧ್ಯದಲ್ಲಿ ನಾವು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, ಈ ರೀತಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ನೋಡಿ ಫ್ರಿಲ್ ಫ್ರೆಂಡ್ಸ್, ಇದೇ ರೀತಿಯೇ ಈಗ ಹಾಕಿದ್ದೀನಲ್ಲ, ಇದೇ ರೀತಿಯೇ ಹಾಕ್ತಾ ಹೋಗಿ. ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿ ತನಕ ನಾನು 17 ರೌಂಡ್ ಹಾಕ್ಕೊಂಡಿದ್ದೀನಿ.
ನೋಡಿ ಇಲ್ಲಿಂದ 1 2 3 4 5 6 7 8 9 10 11 12 13 14 15 16 17 ರೌಂಡ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಇದ್ರ ಲೆಂತ್ ನೋಡಿ ಇಲ್ಲಿಂದ 24 ಸೆಂಟಿಮೀಟರ್ ಇದೆ. ಈಗ ನಾವು ಕೆಳಗಡೆ ಬಾರ್ಡರ್ ಹಾಕೋಣ. ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ವೈಟ್ ಕಲರ್ ಹಾಕೋಣ. ನೋಡಿ ಇಲ್ಲಿಂದಾನೇ ಹಾಕೊಳ್ಳೋಣ. ನೋಡಿ ನಾವು ಇಲ್ಲಿಂದ ಈಗ ಬಾರ್ಡ್ರ್ ಹಾಕೋದು ಶುರು ಮಾಡಬೇಕು. ನಾವು 6 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಇಲ್ಲಿ, ನೋಡಿ ಈ ಪ್ಲೇಸಲ್ಲಿ, ನೋಡಿ ಈ ಪ್ಲೇಸಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹಾಕೋಬೇಕು. ನೋಡಿ ಇಲ್ಲಿ 2 3 4 5 6 ನೋಡಿ 6 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆಯಲ್ಲಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತು ಈಗ ನೆಕ್ಸ್ಟ್ ನೋಡಿ 2 ಚೈನ್ ಗ್ಯಾಪಲ್ಲಿ ಮತ್ತೆ 6 ಡಬಲ್ ಕ್ರೋಶೆ, 2 3 4 5 6 ನೋಡಿ 6 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ, ನೋಡಿ ಹೀಗೆ. ಮತ್ತು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಮತ್ತೆ 6 ಡಬಲ್ ಕ್ರೋಶೆ, 1 2 3 4 5 6 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ, ನೋಡಿ ಹೀಗೆ 6 ಡಬಲ್ ಕ್ರೋಶೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಈ 2 ಚೈನ್ ಗ್ಯಾಪಲ್ಲಿ 6 ಡಬಲ್ ಕ್ರೋಶೆ, ಇಲ್ಲಿ ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಫುಲ್ ರೌಂಡ್ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್, ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ.
ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ. ನೋಡಿ ನಾನು 3 ಬಟನ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ ಇದರ ಲೆಂತ್ 46 ಸೆಂಟಿಮೀಟರ್ ಇದೆ. ನೋಡಿ ಇಲ್ಲಿಂದ ಇಲ್ಲಿ ತನಕ 46 ಸೆಂಟಿಮೀಟರ್ ಇದೆ. ನೋಡಿ ಇಲ್ಲಿ ನೋಡಿ 24 ಸೆಂಟಿಮೀಟರ್ ಇದೆ. ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಕಮೆಂಟ್ಸ್ ಮೂಲಕ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.